ಒಬ್ಬ ಮನುಷ್ಯನು ಮರಳಿನಲ್ಲಿ ಚಿಕ್ಕ ಕತ್ತಿಯನ್ನು ಹಿಡಿದು ಗುಂಡಿ ತೋಡುತ್ತಿದ್ದನು. ನಂತರ ತೋಡಿದ ಆ ರಂಧ್ರವನ್ನು ಮುಚ್ಚಿಬಿಟ್ಟ. ಆದರೆ ಮುಂದಿನ ಗುಂಡಿಯನ್ನು ತೋಡುತ್ತಿದ್ದಾಗ ಏಕಾಏಕಿ ಅವನು ಮರಳಿನ ಸುತ್ತುಭೂಮಿಯಲ್ಲಿ ಸಿಲುಕಿಬಿಟ್ಟ. ಮರಳು ವೇಗವಾಗಿ ಕುಸಿಯಲಾರಂಭಿಸಿತು. ಕಾಳೆ ಬಾಯ್ಗೆ ಓಡಿ ಹೋಗುವ ಆತುರ ಇರಲಿಲ್ಲ. ಬದಲಿಗೆ ಆತ ಉತ್ಸಾಹದಿಂದ ಸ್ನೇಹಿತರನ್ನು ಕರೆಸಿಕೊಂಡ. ಮರಳಿನ ಸುತ್ತುಭೂಮಿ ಕಂಡಾಗ ಅಲ್ಲಿ ಕೆಳಗೆ ನೀರಿರುವ ಸಾಧ್ಯತೆ ಇದೆ ಎಂದು ನಂಬಿ ಅವರು ಅದರ ಮೇಲೆ ಸಂತೋಷದಿಂದ ನೃತ್ಯ ಮಾಡಲಾರಂಭಿಸಿದರು. ಯಾರೋ ಮರದ ಫಲಕವನ್ನು ತೆಗೆದುಹಾಕಿದಾಗ ಒಳಗೆ ಒಂದು ಹಳೆಯ ಬಾವಿ ಕಾಣಿಸಿತು. ಆ ಕತ್ತಲೆಯ ಗುಂಡಿಯನ್ನು ನೋಡಿ ಎಲ್ಲರೂ ಬೇಸರಗೊಂಡರು. ನಾಯಕ ಕಳವಳದಿಂದ ಒಂದು ಕಲ್ಲನ್ನು ಕೆಳಗೆ ಬಿಸಾಡಿದ. ಪ್ರತಿಧ್ವನಿಯಾದ ಶಬ್ದ ಶೀತಲ್ ಮತ್ತು ಇತರರನ್ನು ನಿರಾಶರಾದಂತೆ ಮಾಡಿತು. ನೀರಿನ ಆಶೆಯೇ ಇಲ್ಲದೆ 9 ಜನರ ತಂಡ ದಾಹದಿಂದ ಸಾಯುವ ಹಂತಕ್ಕೆ ಬಂದಿತ್ತು. ಈ ಮರುಭೂಮಿಯಲ್ಲಿ ಬ್ಲಾಕ್ ಬಾಯ್ ತನ್ನ ಸಂಗಾತಿಗಳಿಗಾಗಿ ಧೈರ್ಯ ತೋರಿಸಿ ಕೆಳಗೆ ಇಳಿಯಲು ನಿರ್ಧರಿಸಿದ. ಆದರೆ ಬಾವಿ ಸಂಪೂರ್ಣ ಅಲ್ಲಿ ಒಂದು ಹನಿಯೂ ನೀರು ಇರಲಿಲ್ಲ. ಅವನು ಕೈಬಿಡಲು ಹೊರಟಾಗ ಸಮೀಪದ ಗೋಡಿಯೊಂದು ತೇವಗೊಂಡಿರುವುದು ಅವನ ಗಮನಕ್ಕೆ ಬಂತು. ಕಲ್ಲುಗಳ ಸಹಾಯದಿಂದ ಅವನು ಹುಡುಕಿ ಹಾಕಿ ನಿಜವಾಗಿಯೂ ಅಲ್ಲಿ ಸಿಹಿ ನೀರನ್ನು ಕಂಡುಕೊಂಡನು. ಅವನ ಮುಖದಲ್ಲಿ ಸಂತೋಷ ಹೊಳೆಯಿತು. ತಡೆಯಲಾಗದೆ ಮೇಲಿರುವವರಿಗೆ ಪಾತ್ರೆಗಳನ್ನು ಕೆಳಗೆ ಹಾಕಲು ಕರೆದನು. ಜಾಗೃತಿಯಿಂದ ಅವುಗಳನ್ನು ಕೆಳಗೆ ಇಳಿಸಿ ಅಲ್ಲಿ ಇರುವ ನೀರನ್ನು ವ್ಯರ್ಥ ಮಾಡದೆ ನಿಧಾನವಾಗಿ ಸಂಗ್ರಹಿಸಿದ. ಕಾಲಕ್ರಮೇಣ ಬಾಟಲಿ ತುಂಬಿತು. ಆದರೆ ಬ್ಲಾಕ್ ಬಾಯ್ ಕುಡಿಯುವುದಕ್ಕೆ ಸಿದ್ಧರಿರಲಿಲ್ಲ. ಕೈಗೆ ತಗುಲಿ